ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ 5 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ. ಅಪಾಯ ಮಟ್ಟದಲ್ಲಿ ಪಂಚಗಂಗಾ ನದಿ ಹರಿತಾ ಇರುವಂಥದ್ದು. ಸತತ ಮಳೆಯಿಂದಾಗಿ ಪಂಚಗಂಗಾ ನದಿ ತುಂಬಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. 3 ರಾಜ್ಯದ ಹೆದ್ದಾರಿಗಳು, 5 ಪ್ರಮುಖ ಜಿಲ್ಲಾ ರಸ್ತೆಗಳು, 8 ಗ್ರಾಮೀಣ ಮತ್ತು 2 ಜಿಲ್ಲಾ ರಸ್ತೆ ಸೇರಿದಂತೆ 8 ರಸ್ತೆಗಳು ಒಟ್ಟಾರೆಯಾಗಿ ಪಂಚಗಂಗಾ ನದಿಯ ಅಬ್ಬರಕ್ಕೆ ಬಂದಾಗಿರುವಂಥದ್ದು, ಸಂಪರ್ಕ ಇಲ್ಲದಂತೆ ಆಗಿರುವಂಥದ್ದು. 45% ನೀರಿನ ಸಂಗ್ರಹವನ್ನು ಹೊಂದಿರುವಂತಹ ರಾಧಾನಗರಿ ಅಣೆಕಟ್ಟು ಕೂಡ ಈಗ ಸಂಪೂರ್ಣ ಆಗ್ತಾ ಇರುವಂಥದ್ದು. ಅಣೆಕಟ್ಟಿನ ಎಲ್ಲ ಸ್ವಯಂಚಾಲಿತ ಗೇಟ್ಗಳು ಕೂಡ ಬಂದಾಗಿ ಹೋಗಿದ್ದಾವೆ. ಮಳೆಗೆ 15 ಲಕ್ಷದವರೆಗೂ ಕೂಡ ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರದಿಂದಾಗಿ ಮಲಪ್ರಭಾ ನದಿ ಕೂಡ ತುಂಬಿದೆ. ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಹಾಲಾತ್ರಿ ಸೇತುವೆ ಮುಳುಗಡೆ ಆಗಿರುವಂಥದ್ದು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಾಲಾತ್ರಿ ಸೇತುವೆ ಇದು. ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಬೆಳಗಾವಿಯಲ್ಲೂ ಮಳೆ ಬೀಳ್ತಾ ಇದೆ. ಈಗ ಈ ಕಾರಣಕ್ಕಾಗಿ ಹಾಲಾತ್ರಿ ಸೇತುವೆ ಮುಳುಗಡೆ ಆಗಿದೆ. ಸೇತುವೆ ಮುಳುಗಡೆಯಿಂದಾಗಿ 13 ಗ್ರಾಮಗಳ ಸಂಪರ್ಕ ಕಡಿತ ಆಗಿರುವಂಥದ್ದು. ಖಾನಾಪುರ, ಹೆಮ್ಮಡಗ ಸೇರಿದಂತೆ 13 ಗ್ರಾಮಗಳ ಸಂಪರ್ಕ ಕಟ್ಟಾಗೋಗಿದೆ. ಸೇತುವೆಯ ಬಳಿ ಪೊಲೀಸರು ಕೂಡ ಬ್ಯಾರಿಕೇಡನ್ನು ಅಳವಡಿಸಿ ಭದ್ರತೆಯನ್ನು ನೀಡಿದ್ದಾರೆ. ಇದು ಅಪಾಯ, ಇಲ್ಲಿ ಸಂಚರಿಸಬಾರದು ಅಂತ. ಆದರೂ ಒಂದಷ್ಟು ವಾಹನಗಳು ಸಂಚಾರ ನಡೆಸ್ತಾ ಇದ್ದಾವೆ. ಆದರೆ ಪೊಲೀಸರು ಹೇಳಿರುವಂಥದ್ದು ಇದು ಅಪಾಯಕಾರಿ, ಸಂಚರಿಸಬೇಡಿ ಅಂತೇಳಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಮತ್ತೊಂದೆಡೆ ಮಲೆನಾಡಿನಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ತುಂಗಾ ಜಲಾಶಯ ಭರ್ತಿಯಾಗಿದೆ. ಶಿವಮೊಗ್ಗದಲ್ಲಿ ಇರುವಂತಹ ತುಂಗಾ ಜಲಾಶಯ ಭರ್ತಿಯಾಗಿರುವಂಥದ್ದು, ಸಂಪೂರ್ಣವಾಗಿ ಭರ್ತಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ತುಂಗಾ ನದಿ, ತುಂಗಾ ಡ್ಯಾಮ್ 8 ಕ್ರಸ್ಟ್ ಗೇಟ್ಗಳ ಮೂಲಕ 21,000 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಸಂಪೂರ್ಣವಾಗಿ ಭರ್ತಿಯಾದ ನಂತರ ಈಗ 21,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ ತುಂಗಾ ಡ್ಯಾಮ್ನಿಂದ ಶಿವಮೊಗ್ಗದಲ್ಲಿ. ಇದರಿಂದಾಗಿ ದಾವಣಗೆರೆ ಜಿಲ್ಲೆಯ ಹರಿಹರದ ಬಳಿ ಇರುವಂತಹ ತುಂಗ ಮತ್ತು ಭದ್ರಾ ಸಂಗಮ ಆದ ಬಳಿಕ ಏನು ತುಂಗಭದ್ರಾ ಆಗತ್ತೆ, ಅಲ್ಲಿಗೆ ನೀರು ಹರಿದು ಬರ್ತಾ ಇರುವಂಥದ್ದು. ಸಂಪೂರ್ಣವಾಗಿ ತುಂಗಭದ್ರಾ ನದಿ ಬತ್ತಿ ಹೋಗಿತ್ತು. ಇದೀಗ ತುಂಗಾ ಡ್ಯಾಮ್ ಭರ್ತಿಯಾಗಿರೋದ್ರಿಂದ, ನೀರು ಬರ್ತಾ ಇರೋದ್ರಿಂದ ಜೀವ ಕಳೆ ಬಂದಿದೆ ತುಂಗಭದ್ರಾ ನದಿಗೆ. ಜನ ನಿರಾಳಗೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಮಹದೇವ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಹರಿಹರ ಮತ್ತು ಹೊನ್ನಾಳಿ ಭಾಗವಾಗಿ ಹರಿಯುವಂತ ತುಂಗಭದ್ರಾ ನದಿ ಈಗ ತುಂಬಿ ಹರಿತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ಈಗ ಕಳೆದ 2-3 ದಿನಗಳ ಹಿಂದಲೂ ಕೂಡ ಇದರ ಒಡಲು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಈಗ ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಮತ್ತು ತುಂಗಾ ನದಿಯಿಂದ ಸುಮಾರು 21,000 ಕ್ಯೂಸೆಕ್ ನೀರನ್ನು ಹೊರ ಹರಿವು ಬಿಟ್ಟಿರೋದ್ರಿಂದ ಈಗ ಒಂದು ಈ ರೀತಿಯ ಜೀವಕಳೆ ತುಂಗಭದ್ರಾ ನದಿಗೆ ಬಂದಿದೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ನದಿ ಬತ್ತಿ ಹೋಗಿತ್ತು. ಇದರಿಂದ ಒಂದು 16 ತಾಲೂಕು ಮತ್ತು ನಗರಗಳು ಏನು 16 ತಾಲೂಕು ಮತ್ತು ನಗರಗಳು ಏನು ಬರ್ತಾ ಇದ್ವು, ಅದರಲ್ಲಿ ಸಂಪೂರ್ಣವಾಗಿ ಕುಡಿಯುವ ನೀರನ್ನು ಇದು ಅವಲಂಬಿಸಲಾಗಿತ್ತು. ಅದರಿಂದ ಕೂಡ ನೀರಿನ ಸಮಸ್ಯೆ ಉಲ್ಬಣ ಆಗಿತ್ತು. ಈಗ ಸದ್ಯಕ್ಕೆ ಈ ರೀತಿಯಾಗಿ ನೀರು ಹರಿದು ಬರ್ತಾ ಇರೋದ್ರಿಂದ ಈಗ ಮತ್ತೆ ನೀರಿನ ಸಮಸ್ಯೆ ಸದ್ಯಕ್ಕೆ ನಿವಾರಣೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ದಾವಣಗೆರೆ ಮತ್ತೆ ಮಲೆಬೆನ್ನೂರು ಆಗಿರ್ಬೋದು, ರಾಣೆಬೆನ್ನೂರು ಆಗಿರ್ಬೋದು, ಬ್ಯಾಡಗಿ ಆಗಿರ್ಬೋದು, ಹೊನ್ನಾಳಿ ಆಗಿರ್ಬೋದು, ಈ ರೀತಿಯಾಗಿ ಹಲವು ನಗರಗಳಿಗೆ ಸುಮಾರು 16 ನಗರಗಳಿಗೆ ಇಲ್ಲಿನ ನೀರು ಹೋಗ್ತಾ ಇತ್ತು. ಪಟ್ಟಣಗಳಿಗೆ, ಹಳ್ಳಿಗಳಿಗೆ ನೀರು ಹೋಗ್ತಾ ಇತ್ತು. ಇದರಿಂದ ಒಡಲು ಮೊನ್ನೆ ಅಷ್ಟೇ 2-3 ದಿನಗಳಿಂದ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಈಗ
ಈ ರೀತಿಯಾಗಿ ತುಂಗಾ ನದಿಯಿಂದ ಸುಮಾರು 21,000 ಕ್ಯೂಸೆಕ್ ನೀರು ಬಿಟ್ಟಿರೋದ್ರಿಂದ ಮೈದುಂಬಿ ಹರಿತಾ ಇದೆ. ಇನ್ನೂ ಮಳೆ ಬೇಕಾಗಿದೆ, ಯಾಕಂದ್ರೆ ದಾವಣಗೆರೆ ಭಾಗದಲ್ಲಿ ಇನ್ನೂ ಯಾವುದೇ ರೀತಿಯಾದಂಥ ತೇವಾಂಶ ಇಲ್ಲ, ತೇವಾಂಶದ ಕೊರತೆ ಇದೆ. ತೇವಾಂಶದ ಕೊರತೆಯಿಂದ ಕೇವಲ 8% ಮಾತ್ರ ಬಿತ್ತನೆ ಆಗಿದೆ. ಈ ನದಿ ನೀರು ಬಂದ್ರೆ ಮತ್ತೆ ಭದ್ರಾ ಡ್ಯಾಮ್, ಮಲೆನಾಡಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದ್ರೆ ಭದ್ರಾ ಡ್ಯಾಮ್ ಕೂಡ ತುಂಬುತ್ತೆ. ಭದ್ರಾ ಡ್ಯಾಮ್ ತುಂಬಿದ್ದೇ ಆದಲ್ಲಿ 2 ಬೆಳೆಗಳನ್ನ ಅಂದ್ರೆ ಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತರು ಏನಿದ್ದಾರೆ ಭದ್ರಾ ಜಲಾಶಯವನ್ನು ನಂಬಿ ಭತ್ತವನ್ನು ಹಾಕ್ತಾರೆ. ಈಗ ಆ ಭತ್ತವು ಕೂಡ ಯಾವುದೇ ರೀತಿಯಾದಂಥ ನಾಟಿ ಪ್ರಕ್ರಿಯೆ ಆಗಿಲ್ಲ. ಒಂದು ವೇಳೆ ಮಲೆನಾಡಿನ ಹೆಚ್ಚಿನ ಮಳೆ ಆಗಿ ಭದ್ರಾ ಜಲಾಶಯ ತುಂಬಿದ್ರು ಕೂಡ ಇಲ್ಲಿನ ರೈತರು ಕೂಡ ಖುಷಿಯನ್ನ ಪಡ್ತಾರೆ. ಇನ್ನು ಅವರಿಗೆ ಅನುಕೂಲ ಆಗುತ್ತೆ ಭದ್ರಾ ಜಲಾಶಯ ತುಂಬಿದ್ದು ಕೂಡ. ಹಾಗೆ ಈಗ ತುಂಗಭದ್ರಾ ನದಿ ತುಂಬಿದ್ರಿಂದ ರೈತರಿಗೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಒಂದು ಮಟ್ಟಿಗೆ ನಿವಾರಣೆಯಾಗಿದೆ ಅಂತಾನೆ ಹೇಳ್ಬೋದು. ಇನ್ನೂ ವ್ಯಾಪಕವಾಗಿ ಮಳೆ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನದಿಗೆ ನೀರು ಹರಿದು ಬರ್ತಾ ಇದೆ. ಅದಕ್ಕೆ ಭದ್ರಾ ಜಲಾಶಯ ತುಂಬಬೇಕು. ಆ ರೀತಿ ಭದ್ರಾ ಜಲಾಶಯ ತುಂಬಿದಾಗ ಅಲ್ಲದೆ ಹೊರಹರಿವು ಜಾಸ್ತಿ ಬಂದಾಗ ಈ ತುಂಗಭದ್ರಾ ನದಿ ಇನ್ನೂ ವ್ಯಾಪಕವಾಗಿ ವಿಸ್ತಾರವನ್ನು ಪಡೆದುಕೊಂಡು ತುಂಬಿ ಹರಿಯುತ್ತೆ. ಮುಂಬರುವ ಹಳ್ಳಿ ಮತ್ತು ತಾಲೂಕುಗಳಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಹೀಗಾಗಿ ವರುಣನಿಗಾಗಿ ದಾವಣಗೆರೆಯಲ್ಲೂ ಕೂಡ ಇನ್ನೂವರೆಗೂ ಕೂಡ ಪ್ರಾರ್ಥನೆ ಮುಂದುವರಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದರೆ ಜಲಾಶಯ ತುಂಬುತ್ತೆ, ಬಿತ್ತನೆ ಕೂಡ ಆಗುತ್ತೆ, ಜೊತೆಗೆ ರೈತರು ಏನು ಅಂದ್ಕೊಂಡಂತ ಭತ್ತದ ನಾಟಿ ಕೂಡ ಆಗುತ್ತೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ಇನ್ನು ಉಡುಪಿಯ ಜೀವನದಿಯಾಗಿರುವಂತಹ ಸ್ವರ್ಣಾಗೆ ಈಗ ಜೀವ ಕಳೆ ಬಂದಿರುವಂಥದ್ದು. ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆಗ್ತಾ ಇದೆ, ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಳೆ ಆಗ್ತಾ ಇಲ್ಲ. ಆದರೂ ಕೂಡ ಜೀವನದಿ ಸ್ವರ್ಣ ಏನಿದೆ ಅದು ಭರ್ತಿಯಾಗಿದೆ. ಕಾರಣ ಏನು ಅಂದರೆ ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಆಗ್ತಾ ಇರುವಂತಹ ಮಳೆ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಸ್ವರ್ಣಾ ನದಿಗೆ ಜೀವಕಳೆ ಬಂದಿರುವಂಥದ್ದು, ತುಂಬಿ ಹರಿತಾ ಇದೆ ಉಡುಪಿಯಲ್ಲಿ ಇರುವಂತಹ ಸ್ವರ್ಣಾ ನದಿ. ಕುಡಿಯೋ ನೀರಿನ ಬವಣೆ ತಪ್ಪತ್ತೆ ಅಂತ ಜನ ನಿರಾಳರಾಗಿದ್ದಾರೆ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ತುಂಬ ನೀರಿನ ಸಮಸ್ಯೆ ಆಗಿತ್ತು. ಆದರೆ ಈಗ ಸ್ವರ್ಣಾ ನದಿ ತುಂಬಿರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ತಪ್ಪತ್ತೆ ಅಂತ ಹೇಳಿ ಅವರು ನಿರಾಳರಾಗಿದ್ದಾರೆ. ಹಿರಿಯಡ್ಕದಲ್ಲಿ ಇರುವಂತಹ ಬಜೆ ಡ್ಯಾಮ್ ಕೂಡ ಭರ್ತಿಯಾಗಿದೆ. ನಮ್ಮ ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ಸೇಠ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಜಿಲ್ಲೆಯಲ್ಲಿ ಸದ್ಯ ಆರೆಂಜ್ ಅಲರ್ಟ್ ಇದೆ, ಆದರೆ ಬಿಸಿಲಿನ ವಾತಾವರಣ ಇರುವಂಥದ್ದು. ಸದ್ಯ ಏನು ಮಲೆನಾಡು ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಸುರಿತಾ ಹಿನ್ನೆಲೆಯಲ್ಲಿ ಈಗ ಈ ಕರಾವಳಿ ಭಾಗದ ನದಿಗಳಿಗೆ ಜೀವಕಳೆ ಬಂದಿರುವಂಥದ್ದು. ನಾನೀಗ ಸ್ವರ್ಣ ನದಿಯ ಭಾಗದಲ್ಲಿದ್ದೇನೆ. ಇದು ನೋಡ್ತಾ ಇರ್ಬೋದು, ಬಜೆ ಅಣೆಕಟ್ಟುವನ್ನು ಅಡ್ಡಲಾಗಿ ಕಟ್ಟಿರುವಂಥದ್ದು. ಇದು ಈಗ ಜೀವಕಳೆ ಬಂದಿರುವಂಥದ್ದು. ಕಳೆದ ವರ್ಷ ಈ ಭಾಗದಲ್ಲಿ ಬಹಳಷ್ಟು ನೀರಿನ ಪ್ರಮಾಣ ಕಡಿಮೆಯಾಗಿತ್ತು. ರೇಷನಿಂಗ್ ಮಾರ್ಗದಲ್ಲಿ ಕಳೆದ 2-3 ವರ್ಷಗಳಿಂದ ರೇಷನಿಂಗ್ ಅಂದರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನೀರನ್ನು, ಕುಡಿಯೋ ನೀರನ್ನು ಏನು ನಗರದ ನಿವಾಸಿಗಳಿಗೆ ಕೊಡಲಾಗ್ತಾ ಇತ್ತು, ನಗರಸಭೆ ಕೊಡ್ತಾ ಇತ್ತು. ಆದರೆ ಈ ಬಾರಿ ಜೀವಕಳೆ ತುಂಬಿರುವಂಥದ್ದು, ಮೈದುಂಬಿ ಹರಿತಾ ಇರುವಂಥದ್ದು ಸ್ವರ್ಣ ನದಿ ಜೊತೆಗೆ ಬಹಳಷ್ಟು ಶೀತ ಇರ್ಬೋದು, ಬೇರೆ ಬೇರೆ ನದಿಗಳು ಈಗ ಈ ಉಡುಪಿ ಜಿಲ್ಲೆಯಲ್ಲಿ ಮೈದುಂಬಿ ಹರಿತಾ ಇದೆ. ಸದ್ಯ ಇವತ್ತು ಇನ್ನೂ 4 ದಿನಗಳ ಕಾಲ ಆರೆಂಜ್ ಅಲರ್ಟ್ ಇರುವಂಥದ್ದು. ಸದ್ಯ ಒಂದು ರೀತಿಯ ಮಳೆಯ ವಾತಾವರಣ ಇರೋದು, ಆದರೆ ಮಳೆ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿರುವಂಥದ್ದು, ಮುಂಗಾರು ಪ್ರಮಾಣ ಬಹಳಷ್ಟು ಕುಂಠಿತ ಆಗಿರುವಂಥದ್ದು. ಆದರೆ ಏನು ಪಶ್ಚಿಮ ಘಟ್ಟ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಈ ಭಾಗದ ಭಾಗದಲ್ಲಿರುವಂತಹ ನದಿಗಳು ಮೈದುಂಬಿ ಹರಿತಾ ಇರುವಂಥದ್ದು. ಇದೇ ನದಿಯನ್ನು ಉಡುಪಿ ನಗರದ 35 ವಾರ್ಡ್ ಅಂತ ಇದೆ, 35 ವಾರ್ಡ್ಗಳಿಗೆ ಸುತ್ತಮುತ್ತ ಗ್ರಾಮಗಳಿಗೆ ಇದೇ ನೀರನ್ನು ಕುಡಿಲಿಕ್ಕೆ ಕೊಡಲಾಗ್ತಾ ಇದೆ. ಸ್ವರ್ಣವನ್ನು ಜೀವನದಿ ಅಂತಲೇ ಹೇಳ್ಬೋದು, ಪ್ರಮುಖ ನದಿ ಈ ಉಡುಪಿ ನಗರದ ನಿವಾಸಿಗಳಿಗೆ. ಹಾಗಾಗಿ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದರೆ ಬಹಳಷ್ಟು ಇಡೀ ಉಡುಪಿ ನಗರದ ನಿವಾಸಿಗಳಿಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗುವಂಥದ್ದು. ಆದರೆ ಈ ವರ್ಷ ಸದ್ಯ ನೀರಿನ ಸಮಸ್ಯೆಗಳು ಎದುರಾಗುವಂಥದ್ದು ಯಾವುದೇ ಲಕ್ಷಣ ಇಲ್ಲ. ಯಾಕಂದರೆ ನೋಡ್ತಾ ಇರ್ಬೋದು, ಮೈದುಂಬಿ ಹರಿತಾ ಇರುವಂಥದ್ದು. ಇನ್ನು ಮುಂದಿನ ವಾರ ಬಹಳಷ್ಟು ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತಹ ಸೂಚನೆ ಇರುವಂಥದ್ದು. ಈಗಾಗಲೇ ಉಸ್ತುವಾರಿ ಸಚಿವರು UT ಖಾದರ್ ಏನಿದ್ದಾರೆ, ಅವರಿಗಾಗಲೇ ಪ್ರಾಕೃತಿಕ ವಿಕೋಪದ ಒಂದು ಸಭೆಯನ್ನು ಮಾಡಿ ಈಗ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಸಮನ್ವಯವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿ ಏನಾದರೂ ಅನಾಹುತಗಳಲ್ಲದೆ ಆದಲ್ಲಿ ನೀವೇ ಜವಾಬ್ದಾರರು,
ಹಾಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಅಲರ್ಟ್ ಆಗಿರಿ ನಿಟ್ಟಿನಲ್ಲಿ ಒಂದು ರೀತಿಯ ವಾರ್ನ್ ಕೊಟ್ಟಿದ್ದಾರೆ. ಮಳೆ ಪ್ರಮಾಣ ಮತ್ತಷ್ಟು ಉಡುಪಿ ಜಿಲ್ಲೆಯಲ್ಲಿ ಈಗ ಹೆಚ್ಚಾದರೆ ಸುತ್ತಮುತ್ತಲಿನ ತಗ್ಗು ಪ್ರದೇಶಗಳಿರ್ಬೋದು, ನದಿ ಪಾತ್ರದ ನಿವಾಸಿಗಳಿಗೆ ಬಹಳಷ್ಟು ಸಂಕಷ್ಟ. ಯಾಕಂದರೆ ಅಲ್ಲಿ ಉಕ್ಕಿ ಏನು ತಗ್ಗು ಪ್ರದೇಶಗಳು ಜಲಾವೃತವಾಗುವಂತಹ ಸಾಧ್ಯತೆಗಳಿರುವಂಥದ್ದು. ಸದ್ಯ ಈಗಾಗಲೇ ಮಳೆ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಈ ರೀತಿಯ ಮೈದುಬ್ಬಿ ಹರಿತಾ ಇರುವಂಥದ್ದು, ಜೀವಕಳೆ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಮಳೆ ಪ್ರಮಾಣ ಹೆಚ್ಚಾದರೆ ಈ ಭಾಗದ ಉಡುಪಿ ನಗರದ ಸುತ್ತಮುತ್ತ ನಿವಾಸಿಗಳಿಗೆ ಬಹಳಷ್ಟು ಸಂಕಷ್ಟ ಎದುರಾಗುವಂಥದ್ದು, ತಗ್ಗು ಪ್ರದೇಶಗಳು ಜಲಾವೃತ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಈಗ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.